बीदर गवर्नमेंट डॉक्टर पर लापरवाही का आरोप, दलित संघर्ष समिति ने डीसी से की कार्रवाई की मांग। बीदर से एक अहम खबर सामने आई है। कर्नाटक दलित संघर्ष समिति भीमवाद ने ओरा तालुक अस्पताल में कार्यरत एक गवर्नमेंट डॉक्टर के खिलाफ कार्रवाई की मांग करते हुए बीदर के डिप्टी कमिश्नर को ज्ञापन सौंपा है। ज्ञापन के अनुसार भालकी तालुक के तुगाव गांव निवासी राजकुमार ने आरोप लगाया है कि उनकी बहन श्वेता का 24 मई 2026 को बीदर के प्रयावी अस्पताल में गर्भाशय संबंधी समस्या के इलाज के लिए ऑपरेशन किया गया था। आरोप है कि ऑपरेशन के दौरान डॉक्टर की कथित लापरवाही के कारण बड़ी आंत यानी कोलन में ब्लॉकेज हो गया। इसके बाद मरीज को तेज पेट दर्द, उल्टी और अन्य गंभीर स्वास्थ्य समस्याओं का सामना करना पड़ा। शिकायत में कहा गया है कि अस्पताल से छुट्टी मिलने के बाद भी श्वेता की तबीयत में कोई सुधार नहीं हुआ। जब परिवार दोबारा उसी अस्पताल पहुंचा तो संबंधित डॉक्टर वहां मौजूद नहीं थे। जांच के बाद इसे गैस की समस्या बताकर वापस भेज दिया गया। इसके बाद 6 जून को श्वेता को एक अन्य अस्पताल में भर्ती कराया गया। 8 जून को हुई जांच में बड़ी आंत में ब्लॉकेज की पुष्टि हुई, जिसके बाद उनका उपचार किया गया। परिवार का आरोप है कि डॉक्टर की कथित लापरवाही के कारण इलाज पर लाखों रुपए खर्च करने पड़े। कर्नाटक दलित संघर्ष समिति भीमवाद ने मांग की है कि गवर्नमेंट डॉक्टर सोमशेखर सोलापुरे के खिलाफ निष्पक्ष जांच कर कानूनी कार्रवाई की जाए। साथ ही यदि किसी प्रकार की लापरवाही सामने आती है तो जिला स्वास्थ्य अधिकारी की भूमिका की भी जांच की जाए। ज्ञापन सौंपने के दौरान राजकुमार सहित कई लोग मौजूद रहे। इस अवसर पर कर्नाटक दलित संघर्ष समिति भीमवाद के जिला अध्यक्ष कल्याण राव भोसले और अन्य पदाधिकारियों ने भी मीडिया से बात करते हुए दोषियों के खिलाफ सख्त कार्रवाई और पीड़ित परिवार को न्याय दिलाने की मांग की। ನನ್ನ ಹೆಸರು ಕಲ್ಯಾಣ ರಾವ್ ಭೋಸಲೆ, ಜಿಲ್ಲಾ ಸಂಚಾಲಕ ಬೀದರ್. ಇವತ್ತಿನ ದಿವಸ ನಾವು ಏನು ಮನವಿ ಪತ್ರ ಕೊಡ್ತಿದ್ದೆವು. ಇವತ್ತು ಒಂದು 20 ದಿವಸ ಆಯ್ತು ಡಾಕ್ಟರ್ ಗೌರ್ಮೆಂಟ್ ಸರ್ಕಾರಿಯಲ್ಲಿ ಒಬ್ಬ ಡಾಕ್ಟರ್ ಅವರಾದ್ರಿಂದ ಬಂದು ಒಂದು ಪ್ರೈವೇಟ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ಅದು ಭಾಳ ಅನ್ಯಾಯ ಆಗಿದೆ. ಆ ಎಮ್ಮಗೆ ಸುಮಾರು ಏನೇನೋ ಒಂದು 8-9 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಆ ಎಮ್ಮಗೆ ಇನ್ನೂ ತನಕ ಟ್ರೀಟ್ಮೆಂಟ್ ಆಗಿಲ್ಲ. ಅದು ದಯಮಾಡಿ ಅದು ಗೌರ್ಮೆಂಟ ಅಥವಾ ಪ್ರೈವೇಟ ನಮಗೆ ಇದು ಬೇಕಾಗಿತ್ತು. ಆ ಬಗ್ಗೆದಾಗ ಅದ್ರ ಕೂಡಲೇ ಆ್ಯಕ್ಷನ್ ತಗೋಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಇದೇ ಅಲ್ಲ, ಪ್ರೈವೇಟ್ ಆಗಲಿ ಯಾವುದೇ ಆಗಲಿ ಅವ್ರ ನೌಕರಿ ಬಿಟ್ಟು ತಮ್ಮ ಸ್ವಂತ ಪ್ರೈವೇಟ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ಇದಕ್ಕಾಗಿ ಆ ಸುಮಲತಾ ಅಂಬರ್ ಮೇಲೆ ಕೂಡಲೇ ತನಿಖೆ ಆಗ್ಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಅವ್ರ ತಾಲೂಕ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಇಲ್ಲಿ ಪ್ರವೇರಿ ಅಲ್ಲಿ ಬಂದು ಸರ್ 2 ಆಗಲಿ 3 ಆಗಲಿ ಆ ಡೇಟ್ ಅದು ಎಷ್ಟೇ ಯಾವ ಟೈಮಿಗೆ ಆ ಟೈಮಿಗೆ ಬರೋಂಗಿಲ್ಲ. ಯಾವ ಬಂದಾಗ ಮಾಡೋದು ಹೋಗೋದಷ್ಟೇ. ಅದು ಹೇಳಕ್ಕೆ ಯಾರಿದೆ ಈಗ DHO ಕೇಳಿದ್ರೆ ಅವ್ರ ನಮ್ಮ ಏನೋ ಬರೋದು ಹೇಳ್ತಾರೆ. ಈಗ ಅವರು ಬೈ ಚಾನ್ಸ್ ಬಂದು ಅವ್ರ ಆ್ಯಕ್ಷನ್ ಆಗಲಿಲ್ಲ ಅಂದ್ರೆ ಮತ್ತೆ ನಾವು ಬರೋದು ಮುಂದೆ ಇಲ್ಲೇ ನಾವು ಧ್ಯಾನ ಮಾಡಿ ಊಟ ವ್ಯವಸ್ಥೆ ಇಲ್ಲೇ ಮಾಡ್ತೀವಿ ಅಂತ ಹೇಳಿ ನಾನು ಪ್ರವೀಣ್ ಸರ್ ಸರ್ ಸುಮಾರು ಈಗ ಒಂದು ತಿಂಗಳಾಯ್ತು ಅವರು ಸರಿ ಬಂದು ನೋಡ್ತಾರ. ಇಲ್ಲಾಂದ್ರೆ ಜಾಸ್ತಿ ರಾಜ್ಯ ಎಂಬುದು ಹೇಳೋದು ದುಡ್ಡಂತೂ ಹೊರ ಗ್ಯಾರಂಟಿ. ಸರ್ಕಾರಿ ಆಸ್ಪತ್ರೆ ಬಂದಿರೋ ಪೇಷಂಟ್ ನ ಖಾಸಗಿ ಆಸ್ಪತ್ರೆ ಅವರೇ ಕರ್ತಾ ಇದ್ದಾರೆ. ಅವತ್ತು ಚಿಪ್ಪು ಆಳ್ಕೊ ಕುಳಿತಿದಾರೆ. ಆಗ ಡ್ಯೂಟಿ ಪಗಾರ ಚಾಲು ಆಗ್ಬೇಕು. ಈಗ ದುಡ್ಡು ಶ್ವೇತಾ ನಾವ್ ತಗೋಗಿದಾರ್ರಿ. ಆಕಿ ಕೊಟ್ಟಿನವ್ರ ಗಂಡನ ಮನಿ ಎದಲಪುರು. ಅಲ್ಲಿ ಗಂಡ ಅವು ಸರಿಯಾಗಿ ನೋಡ್ಕೊಂಬರ್ಲಕ್ ಇಲ್ಲಿ ತವ್ರ ಮನೆಗೆ ಬಂದ್ ಹೋದೆವು. ಇಲ್ಲಿಂದ ಆಕಿಗೆ ಅದು ಆಪರೇಷನ್ ಪ್ರಾಬ್ಲಮ್ ಅದ ಅಂದ್ರೆ ಆಪರೇಷನ್ ಮಾಡ್ಲಕ್ಕ ಕರ್ಕೊಂಡ್ ಹೋದೆವು. ಗರ್ಭಕೋಶದ ಆಪರೇಷನ್ ತೆಗಿಯೋ ಟೈಮ್ನಾಗ ಅವ್ರ ಏನಾರ ಅದು ಸಂಡಸ್ ಪೈಪ್ ಯಾಕೆ ಮಾಡ್ಯಾರ. ಮಾಡಿದ ಮರ್ದಿನ ಹೊಟ್ಟಿ ಈ ಕಡೆ ಸೈಡಿಗೆ ನೈಸ್ಲತ್ತ ಸರ್, ಇದು ಈ ಕಡೆ ಹೊಟ್ಟಿ ನಂಗೆ ಒಟ್ಟು ಗಾಳಿ ಬರ್ಲುಂಟದ ಏನಿಲ್ಲ ಅಂದ್ರೆ ನೋಡಮ್ಮ ನಾ ಆಪರೇಷನ್ ಇಲ್ಲಿ ಮಾಡಿದೆ, ನೀನ್ ಇಲ್ಲಿ ಹೊಟ್ಟಿನ ಇಲ್ಲತ್ರ ಇದಕ್ಕ ನನ್ಗ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರು ಹೋಗೋದು. ಒಂದು ಆಪರೇಷನ್ ಮಾಡಿನ ತಿರ್ಗಿಸಿ ಆಕಿ ಮನಿ ಬರೋ ಟೈಮಿನಿಗೆ ಒಂದ್ಸಲ ಬಂದ್ ನೋಡಿದ್ರಿ ಅದ್ ಕೇಳಿದ್ರ ಅಷ್ಟೇ ಹೇಳ್ಯಾರ. ಮತ್ತ 2 ದಿನ ಬಾದ್ ಟಾಕಿ ತೆಕ್ಕೊಲಕ್ ಹೋಗ್ಬಂದ್ 2 ದಿನ ಬಾದ್ ಮತ್ತ ಹೋದೆವು. ಹೊಟ್ಟಿ ಉಬ್ಬಿ ತಕ್ಲೀಫಿ ಆಕಿಗೆ ಅಂದ್ರ ಒಟ್ ಭೂಮಿ ಮೇಲೆ ಜಾಗ ಕೊಡಲ್ಲಪ್ಲೆ ಒಟ್ ತಕ್ಲೀಫಿ ಆಕಿನ ಹೊಟ್ಟಿ ಉಬ್ಬಿ ಹಿಂಗಾಗೋಯ್ತು. ಸರ್ಕಾರಿ ಇಲ್ಲ, ಬೀದರ್ಕ್ ಇಲ್ಲಿ ತಂದಿದೇವ್ರಿ, ಪ್ರೈವೇಟ್ ಹಾಸ್ಪಿಟಲ್ಗೆ ತಂದಿದ್ದೇವ್. ಅಲ್ಲಿ ಆ ಕಡೆ ಇಲ್ಲಿ ಬಿ ಒಯ್ದಿದ್ದಿಲ್ಲ.
ಅಲ್ಲಿ ತಂದ್ರ ಅಲ್ಲಿ ಬೇರೆ ದವಾಖಾನಿಗೆ ಹೋದ್ರೆ ಇದನ್ನ ಹಿಡ್ದಿಲ್ಲ ನಾ ಸರಿಯಾಗೆ ಮಾಡಿದೆ ಇದು ಎಲ್ಲಿ ಬಿ ನೋಡ್ಕೋರ ಅಂತ ಹೇಳಿ ನಿಂಬಲ್ ತಂದ್ರೆ ನನ್ನ ಮಗಳು ಹೊಟ್ಟೆ ಉಬ್ಬ್ಯದ ಆಕಿ ಒಟ್ಟು ಗಾಳಿ ಬರ್ಲೋಗ್ಯದ ಅಂತ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಾ ಅಮ್ಮ ಅಂದ್ರ ಮತ್ತೆ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಂದೇವ್ ಮಾಡಿದ್ಮೇಲೆ ಇದು ಪೇಪರ್ ಎಲ್ಲಿ ಬಿ ತೋರ್ಸು ಯಾ ಡಾಕ್ಟರ್ ಬಿ ಇದು ನಾರ್ಮಲ್ ಹೇಳ್ತದ ಅಂತ ಹೇಳಿ ಮತ್ತೆ ಅದು ನಮ್ಗೆ ಇದು ಮಾಡಿಂದ ಕಳ್ಸ್ಕೊಟ್ರು ಬಂದ್ಮೇಲೆ ಹಿಡಿ ಅಂದ್ರೆ ಅವ್ರು ಹಿಡ್ಲತಾ ಇರ್ಲಿಲ್ಲ ನಾ ಎಲ್ಲಾ ಕರೆಕ್ಟೇ ಮಾಡಿದೆ ಇದಕ್ಕ ನನ್ಗ ಸಂಬಂಧ ಇಲ್ಲ ಅಂತ ಹಾರ್ಸೊಳ್ಳೆತಾರ ಸರ್ ಈಗ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಆಕಿಗೆ ಇನ್ನ ಕುಂತ ಹೇಳಕ್ ಬರಲ್ಲ ಸರ್ ಆಕಿಗೆ ಒಟ್ಟು ತಕ್ಲೀಫೆ ಅದ 2 ಮಕ್ಳು ಅವ ವರ್ಷಿಂದ ಒಂದದ 2-3 ವರ್ಷದಿಂದ ಒಂದದ ಅದಕ್ಕೆ ಕೇಟ್ರೆ ಈಗ ಸುಮ್ಮನೆ ಆಕಿಗೆ ಮನೆ ಕುಂತ ಹೇಳಕ್ ನಾವು ಮಾಡಾಕ್ಲಾಗ ನಾವು ಕೂಲಿ ಮಾಡಿ ಆಕಿಗೆ ಒಳ್ಳೆ ಈಗ 2-3 ಲಕ್ಷ ರೂಪಾಯಿ ಹಾಕ್ದೇವ್ ಅಲ್ಲಿಂದ ಆರೋಗ್ಯ ಹಾಸ್ಪಿಟಲ್ಗೆ ಹೋಯ್ದೇವು ಅಲ್ಲಿ ಹೋದ್ರ ಅಲ್ಲಿ ಆಪರೇಷನ್ ಮಾಡಿದ್ರು ಅವ್ರ ದುನಿಯಾದ ರೊಕ್ಕ ಮಾಡಿದ್ರು ಬಿ ನನ್ನ ಮಗಳು ಉಳ್ಸ್ಯಾರ ಅವ್ರಿಗೆ ಆ ಡಾಕ್ಟರ್ ನಾವು ಅಂಬಲ್ಲ ಖರೆ ಇವ್ರ ಡಾಕ್ಟರ್ ಎಟ್ಟು ನಮಗ್ ದೂಸರ ಕೆಪ್ಪಿ ಹೋದ್ರಿ ಬಿ ನಮ್ಗೆ ಅಲ್ಲಿ ದವಾಖಾನೆ ತರಗೊಟ್ಟಿಲ್ಲ ಸಿಸ್ಟರ್ಗಳು ಎಲ್ಲರಿಗೆ ಹಂಗೆ ಆಯ್ತದಮ್ಮ ಹೋಗಿ ಎಲ್ಲರಿಗೆ ಹಂಗೆ ಆಯ್ತದ ಅಂತ ಹೇಳಿ ಅವ್ರ ದವಾಖಾನೆ ಸಮಿತಿ ತಕೊಂಡಿಲ್ಲ ಸಿಟ್ಟಿಗೆ ಬಂದ್ರೆ ನೀವು ಈ ದವಾಖಾನಿಗೆ ನಮ್ಗೆ ಮಗಳಿಗೆ ಜೀವನೇ ಹೋಯ್ತು ಅಂದ್ರೆ ನಿಮ್ಗೆ ಇದು ಮಾಡ್ತಾ ಅಂದ್ರ ಆಗ ಒಂದು ಗುಲ್ಕಸ್ ಹಚ್ಚಿ ನೀ ಎಲ್ಲಿ ಬಿ ಒಯ್ಯಮ್ಮ ಅಂತ ಹೇಳಿ ಕಳ್ಸ್ಕೊಟ್ರ ಅವ್ರ ಸಿಸ್ಟರ್ ಅವ್ರ ಡಾಕ್ಟರ್ ಬಿ ಇವ್ರು ಪ್ರಾವಿದವ್ರು ಇಲ್ಲಿಂದ ತಗೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಒಡ್ಮೇಲೆ ನಮ್ಗೆ ಒಬ್ರು ಡಾಕ್ಟರ್ ಹೇಳಿದ್ರು ಅದು ದೊಡ್ಡ ಸ್ಕ್ಯಾನಿಂಗ್ ಮಾಡಿ ತೋರಿಸಿದ್ರು ಅವಾಗ ಇದ್ರಾಗ ಬಾತ್ರೂಮ್ ಪೈಪ್ ಬಂದ್ ಮಾಡಿಂದದ ಅಕ್ಕಿ ಉಳಿಯಲ್ ನೋಡ್ರಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ಆ ಡಾಕ್ಟರ್ ಕೈಕಾಲು ಹಿಡ್ಕೊಂಡು ಏನೇ ಮಾಡಿದೆವು ಆಪರೇಷನ್ ಮತ್ತೆ ಡಬಲ್ ಮಾಡ್ತಿದ್ದೇವು ಸರ್ ಆಕಿಗೆ ಹಾದಿ ನಡಿಲಾಕ್ ಬರಲ್ದು ಕುಂತ ಹೇಳಕ್ ಈಗ ಒಬ್ಬರು ಮನುಷ್ಯರ್ ಸೋರ್ಸ್ಲಾಕ್ ಬೇಕು ನಾವು ದಂಧೆ ಮಾಡ್ಸ ನಮ್ಗೆ ಹೊಟ್ಟಿ ತುಂಬಲ್ಲ ಆಕಿ ಹಿಡ್ಕೊಂಡೀಗ ನಾ 2 ತಿಂಗಳೈತ್ ಮನೆ ಕುಂತಿದ್ದೆ ಕೇಳಕ್ ಹೋದ್ರ ಇದಕ್ಕ ನನ್ಗ ಸಂಬಂಧ ಇಲ್ಲಲ್ಲ ತರ ನನ್ ಕೂಸಿಗೆ ನ್ಯಾಯ ಕೊಡ್ಲಿ ಅವ್ ಗಂಡ್ ಮಕ್ಳು ತಕೊಂಡ್ ಹಂಗ್ ಬದುಕ್ಬೇಕು ಈಗ ಆಕಿಗೆ 5-6 ವರ್ಷ ಆಕಿ ದಂಧೆ ಇದ್ದಕ್ಕಿಲ್ಲ ಅವ್ರು ಇಟ್ ಕೊಯ್ದಾರ ಅವ್ರ ಬಿ ಪೂರಾ ಹೊಟ್ಟಿ ಕೊಯ್ದ ಆಕಿಗೆ ಹೇಳಕ್ ಬರಲ್ಲ ಹೊಂಟದ ಆಕಿಗೆ ಅನ್ನ ಹಾಕ್ಲಕ್ ನಾವ್ ಕೈಲಿ ಉಣಿಸ್ಬೇಕಾಗ್ಲತ್ತದ ನಿಮ್ಮ ಹೆಸರು ಸುಗಂಧ ರೀ